ಇದೇನಮ್ಮ ಅಪ್ಪನು ನೀನಿಬ್ರು ಬಂದ್ಬಿಟ್ಟಿದ್ರಿ ಹಾಂ ತಾತನು ಇರೋರು ನೋಡ್ಕೊಂಡಿರಾ ಯಾರೋ ದಾರಿಗೆ ಹೋಗೋರ್ಗೆಲ್ಲ ಮದುವೆ ಮಾಡಿಸ್ತಾನೆ. ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಲಿ ಅನ್ನೋದು ಇದೇ ಇಲ್ಲ ತಾತ್ಕ. ನಿಮ್ಮ ತಾತನು ಹಂಗೆಲ್ಲ ಮಾಡಿರೋದಕ್ಕೆ ದಾನ ಧರ್ಮ. ಇವತ್ತು ನೀವು ಹಿಂಗಿರೋದು ಅರ್ಥ ಪರ್ಥ ಇಲ್ದಿರ ಮಾತಾಡಬೇಡ ನೀನು. ದೊಡ್ಡವರು ಚಿಕ್ಕವರನ್ನ ಮರ್ಯಾದೆ ಇರಲಿ. ಯಾಕಪ್ಪ ನಾನೇನಂತೆ ಇದ್ದಿತ್ತಾನೆ ಮಾತಾಡ್ತಾ ಇದ್ದೀನಿ, ಇಲ್ದೇ ಇರೋದೇನ ಮಾತಾಡ್ತಾ ಇದ್ದೀನ. ಅವ್ರ ಕೈ ದಾನ ಧರ್ಮ ಮಾಡೋ ಬದಲು ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿರ್ಲಿ ಅನ್ನೋ ಇದೇ ಇಲ್ಲ. ಇವಾಗೇನು ಮುನ್ ತಿಂತ ಇದೆಯಾ ನೀನು? ಹಾಂ ಮುನ್ ತಿಂತ ಇದೆಯಾ ನೀನು? ಎಷ್ಟು ಒಳ್ಳೆಯವಳು ಅನ್ಸ್ಕೊಂಡಿದ್ದು ಅಷ್ಟೇ ಕೆಟ್ಟವಳು ಅನ್ಸ್ಕೊತಾ ಇದೆಯಾ ನೀನು? ನಿಂಗೆ ಎಷ್ಟು ಗೌರವ ಕೊಡ್ತಾಯಿದ್ರು ಮನೆ ಮುಂದೆ ಮಂದಿ ಎಲ್ಲನೂ. ಏನು ನೀನು ಈ ನಡುವೆ ಅತಿ ಆಗೋಯ್ತು? ಏನು ಮಗನ ಉಟ್ಬಿಟ್ಟವ್ರೆ ಅಂತ ದುರಂಕಾರ ಉಟ್ಕೊಂಡ್ಬಿಡ್ತಾನಿಕ? ಏನು ಪ್ರಪಂಚದಾಗ ಯಾರ ಗಂಡು ಮಕ್ಳು ಎತ್ತವ್ರೋ ಇಲ್ಲ? ಇದ್ಯಾಕಪ್ಪ ಹಿಂಗೆ ಮಾತಾಡ್ತಾ ಇದೆಯಾ? ಯಾಕ ಬೆಳಗ್ಗೆ ಬೆಳಗ್ಗೆ ಕುಡ್ದು ಬಂದಿದ್ದೀನಾ? ಮಾತುಗಳು ನಿಗವಾಗಿ ಬರಲಿ. ತೆಗೆದು ಕಪಾಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಹೆಂಗಿರ್ಬೇಕು? ರೋಷ ಸುಮ್ಮನೆ ಇರ್ತೀಯ ನೀನು? ನೋಡವಳು ಮಾತಾಡ್ತಾ ಇರೋ ಮಾತುಗಳು ತಂದೆನ ಕೇಳೋ ಮಾತುಗಳ ಇವು. ಕುಡ್ದು ಬಂದಿದ್ಯೇನು ಅಂತ ಕೇಳ್ತಾಳಲ್ಲ. ಜ್ಞಾನ ಬೇಡ ತಂದೆ ಹತ್ರ ಹೆಂಗೆ ಮಾತಾಡಬೇಕು ಅಂತ? ಭಯ ಭಕ್ತಿ ಇಲ್ದಿರ ಬದುಕ್ತಾವಳೆ. ಎಷ್ಟು ಒಳ್ಳೆಯವಳು ಅನ್ಸ್ಕೊಂಡಿದ್ಲ ಅಷ್ಟೇ ಕೆಟ್ಟವಳಾಗೋಳು ಇವಾಗ. ನೋಡಿ ಚೈತನ್ಯ, ನೀನು ಸ್ನೇಹ ಜಗಳದಾಗ ಅದೇನು ಇಬ್ಬರು ಜಗಳದಾಗ ಮೂರನೇ ಅವ್ರಿಗೆ ಲಾಭ ಅಂತೆ ಹಂಗಾತದೆ. ಇದು ಈ ವಿಷಯ ರಾಮನವ್ರಿಗೆ ಹೋದ್ರೆ ಇಬ್ರಿಗೂ ಕೊಡಲ್ಲ. ಒಬ್ರು ಕೊಟ್ಟರೆ ಒಬ್ರಿಗೆ ಬೇಜಾರು ಅಂತ ಇಬ್ರಿಗೂ ಬೇಡ ಅಂತ ಅವನು ಚೌಟ್ರಿ ಏನೇನ ಮಾಡ್ಕೊತಾನೆ. ಅವ್ನು ಫಸ್ಟಿಂದ ಹೇಳ್ತಾ ಇದ್ನು ನಾನು ಚೌಟ್ರಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು. ಅದೇಂಗಮ್ಮ ಮಾಡ್ಕೊಂಬಿಡ್ತಾನೆ ಚೌಟ್ರಿ? ಹಾಂ, ನಾವು ಹಾಸ್ಪಿಟ್ಲಿಗೆ ಬಂಡವಾಳಕ್ಕೆ ಎಷ್ಟು ಆಲ್ಟ್ರೇಷನ್ ಮಾಡ್ತಿದ್ರಿ ತಿಳಿದಾ? ಏನು ಹಾಸ್ಪಿಟ್ಲ್ ಅಂತ ಸುಮ್ಮನೆನಾ? ಇವಾಗ ಅಲ್ಲಿ 6 ಲಕ್ಷ 7 ಲಕ್ಷ ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಮೇಲೆ ಇನ್ನೊಂದು ಫ್ಲೋರ್ ಕಟ್ಟಕ್ಕೆ ರೆಡಿ ಮಾಡ್ತಾವೆ ನಮ್ಮ ಯಜಮಾನ. ಅದೇನು ಕಟ್ಬಿಡ್ತಾನೆ ಚೌಟ್ರಿ? ಅದು ನಿಮ್ಮಪ್ಪಂದು ಅಲ್ಲ ಅವ್ರ ಅಪ್ಪಂದು ಅಲ್ಲ, ಅವನದದು. ಅವನು ಸ್ವಯಾರ್ಜಿತ, ರಾಮನ್ ಸ್ವಯಾರ್ಜಿತ. ನಿಮ್ಮ ತಾತನು ತಕ್ಕೊಟ್ಟಿದ್ವಲ್ಲ, ಅವ್ರ ಅಪ್ಪನ ತಕ್ಕೊಟ್ಟಿದ್ವಲ್ಲ. ಅವ್ರ ಸ್ವಯಾರ್ಜಿತ ಜಾಗನ ಅವ್ರು ಏನಾದರೂ ಮಾಡ್ಕೊಬೋದು. ನೋಡ, ಅಷ್ಟು ಜಾಗದಾಗ ಎಲ್ಲನೂ ಒಂದು ರೂಮ್ ಬಿಟ್ಕೊಟ್ರಿ ಆ ಹುಡುಗನ್ಕ. ರೂಮ್ ಬಿಟ್ಕೊಟ್ರೆ ಅವ್ನ ಕೆಲಸ ಅವ್ನು ಮಾಡ್ಕೊಂಡು ಹೋಗ್ತಾನೆ. ಸುಮ್ಮನೆ ಇಲ್ದಿದ್ದು ಜಗಳ ರಗಳೆ ಬೇಕಾಗಿಲ್ಲ. ಅಲ್ಲಮ್ಮ, ಆಸ್ಪತ್ರೆ ಅದು. ಹಾಂ, ಗಲಾಟೆ ಇರ್ತದೆ, ಅದು ಇದು ಆಕ್ಸಿಡೆಂಟ್ಗಳು ಅವು ಇವು ಆಗ್ತವೆ. ಆ ದುಂಬಿನಾಗ ಈ ಅಪ್ಪನ ಎಂಥ ಆಫೀಸ್ ಮಾಡ್ತಾನೆ ಸ್ನೇಹ ಅವ್ರ ಯಜಮಾನ? ಇದೊಳ್ಳೆ ಚೆನ್ನಾಗದಲ್ಲಮ್ಮ. ಹಾಂ, ತಾತನ ಕೇಳಿ ಯಾವ್ದಾರ ಒಂದು ಮನೇನೆ ತಕ್ಕೊಡು ಅಂತ ಹೇಳೋಗಮ್ಮ. ಹೋಗು ಹೇಳೋಗು. ಇವಾಗ ರುದ್ರಚಿ ಚಪ್ಪನ್ಕ, ಶಿವಚಿ ಚಪ್ಪನ್ಕ, ಅಪ್ಪನ್ಕ, ಹಾಂ ಗುಂಡಪ್ಪನ್ಕ ಎಲ್ಲನೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ತಗೊಟ್ಟವನಲ್ಲ. ಕೋಟಿ ಕೋಟಿ ಬಂಡವಾಳ ಹಾಕಿ ಇವಾಗ ಯಾರ ಏನೇನ ಮಾಡ್ತಾವ್ರ? ಹೋಗ್ಲಿ, ಇವರಿಬ್ಬರನ್ನ ನೋಡ್ಕೊತಾರೆ ತಾತನ. ಅವರಿಬ್ರು ನೋಡ್ಕೊತಾವ್ರ? ರುದ್ರಚಿ ಚಪ್ಪನಾಗಲಿ ಶಿವಚಿ ಚಪ್ಪನಾಗಲಿ ತಾತನ ನೋಡ್ಕೊತಾವ್ರ? ಇಲ್ಲಲ್ಲ. ನೋಡ, ಆ ಕತೆ ಸಂಬಂಧ ಇಲ್ದಿರೋ ವಿಷಯಗಳೆಲ್ಲ ಮಾತಾಡಬೇಡ. ಅದು ನಾವು ಅಪ್ಪನು ಮಕ್ಕಳಿಗಂತ ಕೊಟ್ಟಿರೋದು, ಆಯಿತಾ? ರುದ್ರನು ಮಗನೇ, ಶಿವನು ಮಗನೇ. 4 ಜನಕ್ಕೆ 4 ಬಿಲ್ಡಿಂಗ್ ಅಂತ ತಗೊಟ್ಟಿರೋದು. ಅದು ಅವ್ರವ್ರ ಇಷ್ಟ. ಇವಾಗ ರಾಮನು ನನ್ನ ತಂಗಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅದನ್ನು ಆ ಜಾಗನ ಬಿಟ್ಕೊಟ್ನು. ನೀನು ಅದನ್ನು ಉಳಿಸ್ಕೊತ ಇದೆಯಾ? ಹಾಂ, ನನ್ನ ತಂಗಿ ಚೆನ್ನಾಗಿರ್ಲಿನಪ್ಪ, ಒಂದಷ್ಟು ರೂಮ್ ಕೊಡೋಣ ಅನ್ನೋ ಇದೇನಾಯ್ತಾ? ರಾಮನ್ಕಿರೋ ನಿಯತ್ತಿಲ್ಲಲ್ಲ ನಿಂಕ. ಅವ್ನು ನನ್ನ ತಂಗಿ ಚೆನ್ನಾಗಿರಲಿ ಅಂತ ಜಾಗ ಬಿಟ್ಕೊಟ್ನು. ನೀನು ನಿನ್ನ ತಂಗಿಗೋಸ್ಕರ ಒಂದಿಷ್ಟಾಗಲ ಜಾಗ ಬಿಟ್ಕೊಡಲ್ಲ ನೀನು? ಅಪ್ಪ ಆಗಲ್ಲಪ್ಪ, ಆಗಲ್ಲ. ಲೇ, ಫಸ್ಟ್ ನಿಮ್ಮ ಯಜಮಾನ ಕೇಳೆ. ನಿಮ್ಮ ಯಜಮಾನ ಕೇಳು ಏನಂತಾರ ನೋಡೋಣ. ಅಲ್ಲಮ್ಮ, ನಮ್ಮ ಯಜಮಾನ್ ಏನಾಯ್ತಮ್ಮ? ನಾನು ಹೇಳ್ದಾಗ ನಮ್ಮ ಯಜಮಾನ್ ಕೇಳ್ತಾನೆ. ಆ ಬಿಲ್ಡಿಂಗ್ ಇಸ್ಕೊಟ್ಟಿರೋದೇ ನಾನು. ಹಾಂ, ಇವಾಗ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ಅಂದ್ಬಿಟ್ಟು ಆಯ್ತು ನೋಡಾಡ್ತಾವನೆ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಕ್ಕೆ ರಾಮನ್ ಕೇಳಿದ್ದೀರಾ ನೀವು? ಕೇಳಿದ್ದೀರಾ? ಹಾಂ, ಏನು ಬೆಂಗಳೂರು ಪೇಟೆಗೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಕ್ಕೆ ಸುಲಭನಾ? ಅದಕ್ಕೆ ಲೈಸೆನ್ಸ್ ಬೇಕು, ಇನ್ನು ಏನೇನೋ ಬೇಕು. ಅದೆಲ್ಲ ರಾಮನ್ ಬಂದು ಮಾಡಿಸ್ಬೇಕು ತಾನೆ? ರಾಮನ ಹೆಸ್ರಿಗೆ ತಾನೆ ಆ ಬಿಲ್ಡಿಂಗ್ ಇರೋದು. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಕ್ಕೆ ಇವೆಲ್ಲ ಮಾಡಿಸ್ಬೇಕೆ? ಹ್ಞೂ, ಇನ್ನೇನು ಅನ್ಕೊಂಡಿದ್ಯಾ? ಇವಾಗ ಹಳ್ಳಿಗ್ಲಾಗೆ ಮನೆಗಳು ಮೇಲೆ ಮನೆ ಕಟ್ಟಬೇಕಂತಿದ್ರೆ ಹೋಗಿ ಮಂಡಲಗ್ಲಾಗ ಅಜ್ಜಿಗಳು ಅದೇನೋ ಮಾಡಿಸ್ಬೇಕಂತೆ. ಬೆಂಗಳೂರು ಪೇಟೆಗೆ ಆಗ್ಬಿಡ್ತದಾ? ಇವಾಗ ರಾಮನ್ ಬರ್ಬೇಕು ತಾನೆ? ನಿಮ್ಗೆ ನೀವೇ ಏನೇನೋ ಅನ್ಕೊಂಬಿಟ್ರೆ ಆಗೋ ಕೆಲಸನಾ? ಹಾಂ, ಬಿಡು, ರಾಮಣ್ಣ ನಮ್ಮ ಯಜಮಾನ್ ಹೆಸ್ರಿಗೆ ಮಾಡ್ಕೊಡ್ತಾನೆ ಆ ಬಿಲ್ಡಿಂಗು. ಕನ್ಸ್ಕೊಳ್ತಾ ಇದೆಯಾ? ಹಾಂ, ಎಂತ ಮಾತು ಹೇಳ್ಬಿಟ್ಟೆ? ಬೇಕಾದಷ್ಟು ದುಡ್ಡು ಕೊಟ್ಟವ್ರೆ. ಆ ಬಿಲ್ಡಿಂಗ್ನ ನಿಮ್ಮ ಯಜಮಾನ್ ಹೆಸ್ರಿಗೆ ಮಾಡ್ಕೊಡ್ತಾನೆ ರಾಮ್ನು. ಕನ್ಸ್ಕೊಂಡ್ಬೇಡ ನೀನು. ಅದು ರಾಮನ ಕೈ ಯಾರೋ ಕೊಟ್ಟಿರೋದು. ಅವ್ನು ಕಳ್ಕೊಳ್ಳಲ್ಲ ಆ ಜಾಗನ. ಕನ್ಸ್ಕೊಂಡ್ಬೇಡ, ಕೊಡಲ್ಲ ಅವನ ಆ ಜಾಗನ. ಕೊಡಂಗಿದ್ದಿದ್ದು ಇಷ್ಟೊತ್ತಿಗೆ ಯಾವಾಗೋ ಮಾರಾಕಿರೋನು ಅವನು. ಆದಿಶಂದ್ರಿಗೆ ಮನೆ ಮಾಡಿಕೊಟ್ಟು ಬಿಲ್ಡಿಂಗು ನಿಮ್ಗೆ ಕೊಟ್ಟು ಕನ್ಸ್ಕೊಳ್ತಾ ಇದೆಯಾ ನೀನು? ಅವ್ನು ನಿಮ್ಮ ಯಜಮಾನ್ ಹೆಸ್ರಿಗೆ ಮಾಡ್ಕೊಡ್ತಾನೆ ಅಂತ? ಹಾಂ, ಎಲ್ಲ ನೀವೇ ನಿರ್ಧಾರ ಮಾಡ್ಕೊಂಬಿಡ್ತೀರಲ್ಲೇ. ಅಯ್ಯೋ ಭಗವಂತ, ಸರೋಯ್ತು ಬಿಡು. ಚೆನ್ನಾಗದೆ ಇದೆಲ್ಲನೂ. ನಾನು ಮಾತಾಡ್ತೀನಿ ಬಿಡಮ್ಮ ರಾಮಣ್ಣ ಹತ್ರ. ಆ ಬಿಲ್ಡಿಂಗ್ನ ನಮ್ಮ ಯಜಮಾನ್ ಹೆಸ್ರಿಗೆ ಮಾಡ್ಕೊಡು ಅಂತ. ಲೇ, ಅರ್ಥ ಮಾಡ್ಕೊಳ್ಳೆ. ಅತಿ ಬುದ್ಧಿವಂತಂಗೆ ಆಡಬೇಡ ನೀನು. ರಾಮನ ಆ ಬಿಲ್ಡಿಂಗ್ ಕೊಡಲ್ಲೇ. ಯಾಕೆ ಕೊಡಲ್ಲ? ಕೊಡಲ್ಲ ಅವನು. ಅವನಿಗೆ ದಾನವಾಗಿ ಬಂದಿರೋದದು. ನಿಮ್ಗೆ ದಾನ ಮಾಡಿಬಿಡ್ತಾನೆ ಅವನು. ಇದಾಗದು ಮಾತಮ್ಮ. ನಾನು 100ಕ್ಕೆ 100 ಹೇಳ್ತೀನಿ. ರಾಮನ್ ಮಾತ್ರ ಬಿಲ್ಡಿಂಗ್ ನಿಮ್ಗೆ ಕೊಡಲ್ಲ. ನಾನು ಮಾತಾಡ್ತೀನಿ ಬಿಡಮ್ಮ. ನೀನೇನಾದರೂ ಮಾತಾಡ್ಕೊ, ಏನಾದರೂ ಬಿಡು. ಆ ಜಾಗದಾಗ ಸಂಜೆಗೆ ಒಂದು ರೂಮ್ ಕೊಟ್ಟರೆ ಅವ್ನು ಪಾಡ್ಕ ಅವನಿಗೆ ಕೆಲಸ ಮಾಡ್ಕೊತಾನೆ. ಕೆಲಸನೂ ಹೋಯ್ತಂತೆ. ಅಪ್ಪ, ನೀನು ಯಾಕಪ್ಪ ಇವಾಗ
ಮಧ್ಯದಾಗ ಬಾಳಿ ಬದುಕಬೇಕಾಗಿರೋರು ನಾವು. ಇವಾಗ ನೀನು ಯಾಕೆ ನಮ್ಮ ಬಗ್ಗೆ ತಲೆ ಕೆಡಿಸ್ಕೊಂತ ಇದೆಯಾ? ನಿಂಗೆ ಅಷ್ಟು ಮಗಳ ಮೇಲೆ ಪ್ರೀತಿ ಇತ್ತಂದರೆ ತಾತನ ಹತ್ರ ಮಾತಾಡಿ, ಇಲ್ಲ ಒಂದು ಮನೆನೋ ಇಲ್ಲ ಒಂದು ದೊಡ್ಡ ಅಂಗಡಿನೋ ತೆಗೆಸ್ಕೊಡು. ಮಗಳ ಮೇಲೆ ಪ್ರೀತಿ ಇತ್ತಂದರೆ ಸುಮ್ಮನೆ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡೆಯಕ್ಕೆ ಬರ್ತಾ ಇದೆಯಾ ನೀನು? ಅದ್ಯಾಕಪ್ಪ ಇಂಥ ಕೆಟ್ಟ ಬುದ್ಧಿ ಕಲ್ತಿದ್ಯಾ ನೀನು? ಎಲ್ಲ ತಂದೆ ತಾಯಿ ಅಯ್ಯೋ ನಮ್ಮ ಮಕ್ಕಳು ಚೆನ್ನಾಗಿರ್ಲಿನಪ್ಪ ಅಂತಾರೆ, ನೀನು ಯಾಕೆ ಹಿಂಗಾಡ್ತಾ ಇದೆಯಾ? ನಾನು ಬೆಂಗಳೂರಿಗೆ ಮನೆಗೆ ತೆಗೆದಿದ್ದೀನಿ, ಸುಮ್ಮನೆ ಅನ್ಕೊಂಡಿದ್ಯಾ? ತಾತನ ಹತ್ರ ಏನು ದುಡ್ಡಿಲ್ಲ, ತಾತನ ದುಡ್ಡಿಕೊಂಡು ಏನು ಮಾಡ್ತಾನೆ? ತಕ್ಕೊಳ್ಳಿ ಬಿಡು, ಸಂಪಾದನೆ ಮಾಡಿರೋದೆಲ್ಲ ನಮ್ಗೋಸ್ಕರ ತಾನೆ. ಓ, ಇವಳ ಹತ್ರ ಮಾತಾಡೋಕ್ಕಾಗಲ್ಲಮ್ಮ, ಜಾಸ್ತಿ ಬುದ್ಧಿವಂತ ಆಗ್ಬಿಟ್ಟವಳೆ ಸರೋಜಿ. ನಾನು ರಾಮವನ್ನ ಹತ್ರ ಮಾತಾಡ್ಬಿಟ್ಟು ಆ ಬಿಲ್ಡಿಂಗ್ ನಂಬಿಕೆ ಮಾಡಿಸ್ಕೊಂತೀನಿ ಬಿಡು. ಕನ್ಸು ಅಲ್ಲಲ್ಲೇ ಏನ್ಲೇ ನಿನ್ಗಿಂತ ದುರ್ಬುದ್ಧಿ ಬಂದ್ಬಿಡ್ತು ಮಗನ ಹುಟ್ಟಿದ್ಮೇಲೆ? ಹಾಂ ಅಲ್ಲಮ್ಮ, ಮಗನ ಹುಟ್ಟವನೆ, ಅವನು 4 ಜನ ಸರಿಯಾಗಿರ್ಬೇಕಲ್ಲ. ಹಾಂ ನಾವು ಇವಾಗಿಂದ ಎಲ್ಲ ಕುಡಿಕಿದ್ರೆ ತಾನೇ ಅವನು ಚೆನ್ನಾಗಿರೋದು? ಸರಮ್ಮ, ಸರಿ ಸರಿ. ಅಲ್ಲ ಸ್ವಂತ ತಂಗಿಗೆ ಇಷ್ಟಾಗಲ್ಲ ಜಾಗ ಕೊಡಲ್ಲ ಅಂತೀಯಲ್ಲ ನೀನು, ಎಂತ ಒಳ್ಳಿರ್ಬೇಕೆ? ರಾಮನು ನೋಡು ನನ್ನ ತಂಗಿ ಚೆನ್ನಾಗಿರ್ಲಿ ಅಂತ ಅಷ್ಟು ಬಿಲ್ಡಿಂಗೇ ಬಿಟ್ಕೊಟ್ನು, ಅಷ್ಟ್ರಾಗ ಒಂದು ಇಷ್ಟಾಗಲ್ಲ ಜಾಗ ಬಿಡಲ್ಲ ಅಂತೀಯಲ್ಲ ನೀನು. ಹಾಂ ರಾಮನ್ಕಿರೋ ನೀಯತ್ತು ನಿನ್ಕಿಲ್ಲಲ್ಲೇ? ಅಯ್ಯೋ ಭಗವಂತ. ಅಮ್ಮ, ಇವಾಗ ನೀಯತ್ತು ಅಂತ ಹೋದ್ರೆ ನಾವು ಬದುಕೋದು ಕಷ್ಟ ಆಗ್ತದಮ್ಮ. ನೀಯತ್ತಿಗೆ ಎತ್ತು ಅಂತೆಲ್ಲ ಹೋಗೋಕ್ಕಾಗಲ್ಲ. ಹೋಗು ನೋಡಿ, ನಿಮ್ಮ ಅಪ್ಪನ ಹೇಳ್ದಂಗೆ ಬಿಲ್ಡಿಂಗ್ ಕಟ್ಟಕ್ಕೆ ಏನೇನೋ ಒಡಿಸ್ಬಿಟ್ಟು ಮಾಡು, ಅದು ಇದು ಫಸ್ಟ್ ಅದೇನೋ ಲೈಸೆನ್ಸ್ಗಳೆಲ್ಲ ತಗೊಬೇಕಂತೆ. ರಾಮನ ಹತ್ರ ಮಾತಾಡಿ ಆಮೇಲೆ ಕೆಲ್ಸಗಳು ನೋಡ್ರಿ, ಸುಮ್ಮನೆ ಅಲ್ಲೆಲ್ಲ ಒಡಿಸ್ಬಿಟ್ಟು ಅಧ್ವಾನ ಮಾಡಬೇಡ್ರಿ. ಸರಿ ಆಯ್ತು, ಹೋಗು ಮಾತಾಡ್ತೀನಿ ರಾಮನ ಹತ್ರ. ಅದೇನೋ ನಿಮ್ಮ ಯಜಮಾನ ಹತ್ರ ಮಾತಾಡಿ ಅವ್ಕೊಂದಷ್ಟು ಜಾಗ ಇಸ್ಕೊಡು. ಇದೊಳ್ಳೆ ತಲೆನೋವು ಆಯ್ತಲ್ಲ ಈ ಸ್ನೇಹಿತು, ಇವಳು ಹೊಟ್ಟೆ ಹುಟ್ಟೋಗ. ಅಯ್ಯೋ ನಮ್ಮ ಪಾಡಕ್ಕೆ ನಾವು ಬಡ್ಕೊಳ್ಳೋಣ ಅಂತ ನಾವು ಅಂದ್ಕೊಂಡು ಇವಳೇನು ಅದು ಕೊಡು ಇದು ಕೊಡು ಅಂತಾಳೆ. ನಮ್ಮ ಯಜಮಾನ ತಿಳಿದ್ರೆ ಎಷ್ಟು ಬೇಕಣಲ್ಲ, ಇದೇನಪ್ಪ ಇವ್ರು ಇಂಥ ಜನ ಅಂತ. ರಾಮಣ್ಣ ಹತ್ರ ಮಾತಾಡಿ ಆ ಬಿಲ್ಡಿಂಗ್ ನನ್ನ ಹೆಸ್ರಿಗೆ ಮಾಡಿಸ್ಕೊಂತೀನಿ ತಡಿ. ನಮ್ಮ ಯಜಮಾನ ಹೆಸ್ರಿಗೂ ಬೇಡ, ನನ್ನ ಹೆಸ್ರಿಗೆ ಮಾಡಿಸ್ಕೊಂತೀನಿ. ಅವಾಗ ಅವಳೇನು ಮಾತಾಡಷ್ಟಿರಲ್ಲ. ಕೌ ಯಾಕಮ್ಮ ಶುಭ ಬಾವಾ ಎಲ್ಲಿ ನಿಮ್ಮ ಯಜಮಾನ್ರಿಲ್ಲ? ರೀ ಬರಿ ಬರಿ ಬರೀ ಬರೀಲಿ. ಯಾಕೆ ಏನೈತೆ? ಬೈಲಿ ಬೇಗ ಬೈಲಿ, ನೋಡಿ ನೋಡು. ರಾಮಣ್ಣ ಎಲ್ಲೋಗ್ಬಿಟ್ಟಿದ್ದಾನೆ ಇಷ್ಟಿನಿಂದ ನಮ್ಮನ್ನು ಬಿಟ್ಬಿಟ್ಟು? ಯಾಕಣ್ಣ ನಾವೇನಣ್ಣ ಅಂತ ತಪ್ಪು ಮಾಡಿದ್ರಿ? ನಮ್ಮನ್ನು ಬಿಟ್ಬಿಟ್ಟು ಹೋಗಿದ್ಯಲ್ಲಣ್ಣ, ನಾವೇನು ತಪ್ಪು ಮಾಡಿದ್ರಣ್ಣ? ಅಣ್ಣ ಯಾರಣ್ಣ ಇದು? ನಮ್ಮರ ಕುರಿಗಳು ಮೇಯಿಸ್ತಾಳಲ್ಲ ವೈದೇಹಿ, ಅವಳಿ ತಂಗಿ ಅವಳೆ ವೈದೇಹಿನೇ. ಕುರಿಗಳು ಮೇಯಿಸ್ತಾಳೆ. ಅಲ್ಲ ಬಾವಾ, ಬೇರೆ ಇನ್ಯಾರು ಸಿಕ್ಕಿಲ್ಲ. ಈ ತಿರ್ಕಂತೀನೊಳ್ಳೆನ ಸಿಕ್ಕಿದ್ ನಿಮ್ಗ? ನೀನು ತಾನೇ ಏನಮ್ಮ? ಹಾಂ, ನೀನೇನು ದೊಡ್ಡ ಶ್ರೀಮಂತರ ಮನೆಗಿಂದ ಬಂದಿದ್ಯಾ? ನೀನು ಅದೇ ಜಾಗದಿಂದನೇ ಬಂದಿರೋದು. ನೋಡ್ಕೊಂಡು ಮಾತಾಡಮ್ಮ, ಒಬ್ಬ ಹೆಣ್ಣು ಬಗ್ಗೆ ಹಂಗೆಲ್ಲ ಮಾತಾಡ್ಬಾರ್ದು. ಹಾಂ ಅಲ್ಲಣ್ಣ, ಹೋಗಿ ಹೋಗಿ ಇವಳೇನು ಮದುವೆ ಆಗಿದೆಯಲ್ಲಣ್ಣ, ನಿನ್ನ ಲೆವೆಲ್ಗೆ ಎಂಥ ಹುಡುಗಿನ ತರ್ಬೋದಾಗಿತ್ತು. ನನ್ನ ಲೆವೆಲ್ಗೆ ದುಡ್ಡು ಕಾಸು ಹಣ ಆಸ್ತಿ ಏನೂ ಅವಶ್ಯಕತೆ ಇಲ್ಲ. ನನಗೊಂದು ಒಳ್ಳೆ ಗುಣ ಇರೋ ಹೆಂಡತಿ ಬೇಕಾಗಿತ್ತು, ನಾನು ಅದನ್ನು ವೈದೇಹಿ ಅಂತಲೇ ಆರಿಸ್ಕೊಂಡಿದ್ದೀನಿ. ಆಯಿತಾ? ಅದ್ರ ಬಗ್ಗೆ ನೀವು ಯಾರೂ ಏನು ಮಾತಾಡಬೇಡಿ. ಅಣ್ಣ ಎಲ್ಲೋಗಿದ್ದಣ್ಣ ಇಷ್ಟಿನಿಂದ ನಮ್ಮನ್ನೆಲ್ಲ ಬಿಟ್ಟು? ಯಾಕಣ್ಣ ಹಿಂಗೆಲ್ಲ ಮಾಡಿದೆ? ಅಮ್ಮನಿಗೆ ನೋಡಿದ್ರೆ ಚೆನ್ನಾಗಿಲ್ಲ. ನಾವೇನಣ್ಣ ಅಂತ ದ್ರೋಹ ಮಾಡಿದ್ರಿ? ಶಾನ್ ಬಗ್ರೆ ನಮ್ಮ ಅಣ್ಣ ಎಲ್ಲಿ ಸಿಕ್ಕಿದ್ವು? ಎಲ್ಲಿ ಕರ್ಕೊಂಬಂದ್ರಿ? ನಾನಾ ಎಲ್ಲಿಂದನೋ ಕರ್ಕೊಂಬನ್ನಪ್ಪ. ಅಲ್ಲ ಶಾನ್ ಬಗ್ರೆ, ನೀವು ಇಷ್ಟೊಂದು ಮೋಸ ಮಾಡ್ತೀರಂತ ನಾವು ಅನ್ಕೊಂಡಿರಿಲ್ಲ. ಇನ್ಮೇಲೆ ಅನ್ಕೊಬೇಕಪ್ಪ ನೀನು, ಇನ್ಮೇಲೆ ಅನ್ಕೊಬೇಕು. ನಾವು ಒಳ್ಳೆಯವ್ರಿಗೆ ಒಳ್ಳೆಯದೇ ಬಯಸ್ತೀರಿ, ಕೆಟ್ಟವ್ರು ಕೆಟ್ಟದ್ದೇ ಬಯಸ್ತೀರಿ. ಆಯಿತಾ? ಆದರೂ ಇಷ್ಟೊಂದು ಮೋಸ ಮಾಡಬಾರ್ದಾಗಿತ್ತು ನಮ್ಗೆ. ಏಯ್ ಬಾಯ್ ಮುಚ್ಕೊಂಡಿಲ್ಲ ನೀನು? ಓಹೋ, ನಮ್ಮ ಅಪ್ಪನ ಹತ್ರ ಎದುರು ಮಾತಾಡ್ತೀಯ ನೀನು? ಕೊಚ್ಚಾಕ್ಬಿಡ್ತೀರಿ. ಬಾಯಿ ಮುಚ್ಕೊಂಡಿರ್ಬೇಕು. ಎಲ್ಲಿ ಕರ್ಕೊಂಬಂದಂತೆ ಏನು ಕರ್ಕೊಂಬಂದಂತೆ ಎಂಥ ಪ್ರಶ್ನೆಗಳು ಕೇಳ್ತಾವೆ ನೋಡಿ ಇವ್ನು ಕಿಲಾಡಿ. ಅಲ್ಲ ನಾವು ನೀವು ಇಷ್ಟೊಂದು ಮೋಸ ಮಾಡ್ತೀರಂತ ನನ್ನ ಕನ್ಸಾಗೂ ಅನ್ಕೊಂಡಿರಲಿಲ್ಲ ನಾವು. ನಾವು ಯಾರಿಗೂ ಮೋಸ ಮಾಡಲ್ಲ, ನಮ್ಮ ಅಪ್ಪನ ಯಾರಿಗೂ ಮೋಸ ಮಾಡಲ್ಲ, ನಮ್ಮ ಅಪ್ಪನ ದೇವರು. ಬರೋನ್ ಬಂದೆ, ಹೋಗಿ ಹೋಗಿ ಇವಳು ಮದುವೆ ಮಾಡ್ಕೊಂಬಂದಿದ್ಯಲ್ಲಣ್ಣ. ಎಷ್ಟು ಸತಿ ಹೇಳ್ಬೇಕಾ ನಿಂಕ? ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದಿರೋದು, ಯಾರೇನು ಮಾತಾಡಬೇಕಾಗಿಲ್ಲ. ಅಲ್ಲ ಬಾವಾ, ಇವಳು ನಮ್ಮೂರಾಗ ಆ ಚಿಕ್ಕ ಮನೆಗೆ ಇಟ್ಕೊಂಡು ಕುರಿದು ಮೇಯಿಸ್ಕೊಂಡಿತ್ತು ವೈದೇಹಿ ತಾನೇ? ತಾನೇ ಏನೋ ವೈದೇಹಿನೇ. ಇವಳು ಹುಣಸೆ ಹಣ್ಣು ಕೊಡು, ಉಪ್ಪು ಕೊಡು, ಈರುಳ್ಳಿ ಕೊಡು, ಬೆಳ್ಳುಳ್ಳಿ ಕೊಡು, ಮಜ್ಜಿಗೆ ಕೊಡು ಅಂತ ಬರ್ತಾಯಿದ್ಲು. ನಮ್ಮನೆಗ ಹೋಗಿ ಹೋಗಿ ಇವಳನ್ನ ನಮ್ಮನೆ ಸೊಸೆ ಅಂತ ಒಪ್ಕೊಳದ? ನೋಡಮ್ಮ ಶುಭ, ಯಾರು ಒಪ್ಕೊಳ್ಳಿ ಯಾರು ಬಿಡಲಿ, ಅವಳು ನನ್ನ ಹೆಂಡತಿ, ನಾನು ಅವಳ ಗಂಡ. ಯಾರು ಒಪ್ಪಿಗೆನೂ ನನಗೆ ಬೇಕಾಗಿಲ್ಲ. ವೈದೇಹಿ ನಡಿ ಒಳಕ್ಕೆ. ಇವಾಗ ಏನಮ್ಮ ಇಲ್ಲೇ ವಾದಗಳು ಮಾಡ್ಕೊಂಡು ನಿಂತ್ಕೊಂತೀರಾ? ಹೆಣ್ಣು ಗಂಡುಗ ಆರತಿ ಮಾಡಿ ಒಳಗೆ ಕರ್ಕೊಂತೀರಾ? ಆದರೂ ಶಾನ್ ಬಗ್ರೆ, ನೀವು ಇಷ್ಟೊಂದು ಮೋಸ ಮಾಡ್ತೀರಾ ಅಂತ ನಾವು ಅನ್ಕೊಂಡಿರಲಿಲ್ಲ. ಏನದು ಮೋಸ ಅಂತ ಇದೆಯಾ? ಏನು ಮೋಸ ಮಾಡಿದ್ರ ಶಾನ್ ಬಗ್ರು? ಏನು ಇಲ್ಲಣ್ಣ, ನಾನು ಯಾರಿಗೂ ಮೋಸ ಮಾಡಿಲ್ಲಪ್ಪ. ಇವಾಗ ಮಾಡಿರೋದಿನ್ನೇನು ಉಪಕಾರನ? ಅಣ್ಣ ಎಲ್ಲೋಗಿದ್ದೇನೆ ಇಷ್ಟರಿಂದ? ನೀನು ಬಾಯಕ್ ಮುನ್ನಾಕ ಆವಾಗಿಂದ ಎಲ್ಲೋಗಿದ್ದೆ ಅಂತ ಕೇಳ್ತಾ ಇದೆಯಾ? ನೀನೇ ಹೇಳ್ದಲ್ಲ ನಮ್ಮ ಅಣ್ಣ ಕಾಶಿ ಯಾತ್ರೆಗೆ ಹೋಗೋನೆ ಅಂತ. ಎಲ್ಲಿ ಕಾಶಿ ಯಾತ್ರೆಗೆ ಹೋಗಿರೋದ? ತಾಜ್ ಮಹಲ್ ಹತ್ರಕ್ಕೆ ಹೋಗ್ಬಿಟ್ಟು ಬಂದವನೇ ನಿಮ್ಮ ಅಣ್ಣ. ಈ ಕುರಿಗಳು ವೈದೇಹಿನ ಮದುವೆ ಮಾಡ್ಕೊಂಬರಕ್ಕ. ಏನಮ್ಮ ಆರ್ತಿ ಮಾಡ್ತಿರೋ ಇಲ್ಲಮ್ಮ? ಹ್ಞೂ ಮಾಡ್ತೀರಿ. ಶಾನ್ ಬಗ್ರೆ, ನೀವು ಮೋಸ ಮಾಡಿಬಿಟ್ರಿ ಶಾನ್ ಬಗ್ರೆ. ಏನ ನಮ್ಮ ಅಪ್ಪನ ಹತ್ರ ಹೋಗಿ ಏನೋ ಆವಾಜ್ ಆಗ್ತಾ ಇದೆಯಾ? ನಮ್ಮ ಅಪ್ಪನ ಸುದ್ದಿಗೆ ಹೋದ್ರೆ
ಕೈ ಕಲ್ ತಿರ್ಸ್ಬಿಡ್ತೀನಿ. ಹಾಂ, ನಾನೇನು ಕಡಿಮೆ ಆದನು ಅಂತ ಅನ್ಕೊಂಬೇಡ. ಓ ರಾಮಣ್ಣ, ಏನ ಲಕ್ಷ್ಮಣ? ಓ ಬಂದ್ಬಿಟ್ಟಲ್ಲಪ್ಪ, ಬಂದ್ಬಿಟ್ಟ. ನನ್ನ ಮನ್ಸಿಗೆ ಇವಾಗ ಸಮಾಧಾನಪ್ಪ. ಚಿಕ್ಕಣ, ಬಾಣ. ಇದೇನ ಮದುವೆ ಮಾಡ್ಕೊಂಡ್ ಬಂದಿದ್ಯಾ? ಇದು ನಮ್ಮೂರು ಒಯ್ದಯ್ಯಲ್ಲ. ಹ್ಞೂ ಒಯ್ದೈನೆ. ಹ್ಞೂ ಸರಿ ಬಿಡು. ಹ್ಞೂ ಎಲ್ಲಿ ಅಮ್ಮನ? ಅಮ್ಮನ ಅಲ್ಲಿ ಬಿದ್ದಾಳಪ್ಪ. ಹ್ಞೂ ಹೆಂಗೋ ಬಂದಲ್ಲ ನೀನು, ನಂಗೆ ಅಷ್ಟೇ ಸಾಕು ಬಿಡೋಣ. ಇನ್ನೊಂದ್ಸತಿ ಇಂಥ ತಪ್ಪುಗಳೆಲ್ಲ ಆಗಲ್ಲಣ್ಣ, ದೇವ್ರ ಸತಿಗೆ ಆಗಲ್ಲ. ನಾನು ಪ್ರಾಣ ಹೋದ್ರೂ ಇಂಥ ತಪ್ಪು ಮಾಡಲ್ಲ. ಯಾರ ಮಾತು ಕೇಳೋಣ, ನೀನು ಹಾಕಿದ ಗೆರೆ ದಾಟಲ್ಲಣ್ಣ ಈ ಲಕ್ಷ್ಮಣ. ಶಬ್ದ ಮಾಡ್ತಾ ಇದ್ದೀನಿ. ನಾವು ಸುಮ್ಮನಿರೋಣ. ನಾ ಯಾವನ ಮಾತು ಇನ್ಮೇಲೆ ಕೇಳಲ್ಲಣ್ಣ. ಕೇಳಲ್ಲಂದ್ರೆ ಕೇಳಲ್ಲ. ಇದ್ರೆ ಇರ್ಬೋದು, ಹೋದ್ರೆ ಹೋಗ್ಬೋದು. ಎಲ್ಲರ ಮಾತು ಕೇಳಿ ಇವತ್ತು ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಬಿಟ್ಟಿದ್ದೀನಣ್ಣ. ಗುಡಿಸ್ಲಾಗಿದ್ದೀರಿ ನಾವು. ಅಮ್ಮನಿಗೆ ಬೇರೆ ಹುಚ್ಚಿಡ್ಬಿಟ್ಟದೆ. ಎಲ್ಲ ಸರೋತದ್ ಬಿಡಪ್ಪ, ಎಲ್ಲ ಸರೋತದ್ ಬಿಡು. ಬೇಡಣ್ಣ, ಆ ಅಮ್ಮನ ಹಂಗೆ ಇರಲಿ. ಸರೋಗೋದು ಬೇಡಣ್ಣ. ಆ ಅಮ್ಮನ ಹಂಗೆ ಇದ್ಬಿಡ್ಲಿ ಅಣ್ಣ. ಸರೋಗೋದು ಬೇಡಣ್ಣ. ಏನಕ್ಕಣ್ಣ ಸರೋಗೋದು? ಮೋಸ ಅಣ್ಣ, ಜನ ಮೋಸ ಆದಾಗೆ. ಸುಮ್ಮನೆ ಇರು ಲಕ್ಷ್ಮಣ. ಯಾರನ್ನೂ ನಂಬಬೇಡಣ್ಣ ನೀನು. ಇವಾಗಿನ ಕಾಲದಾಗ ಯಾರನ್ನೂ ನಂಬೇಡ. ಚಾನ್ ಬಗ್ರೆ ಆದ್ರೂ ಮೋಸ ಮಾಡ್ಬಿಟ್ರಿ ನೀವು ನಮ್ಗೆ. ಸರಿಲ್ಲ ಜನ, ಇರೋಣ. ಆರ್ತಿ ತಟ್ಟೆ ಎತ್ಕೊಂಬರ್ತೀನಿ. ಸರಿಲ್ಲ ಜನ, ಸರಿಲ್ಲ. ನಾವು ಲಕ್ಷ್ಮಣ ನಿಂತ್ಕಣ. ಯಾಕ ನಾವು ರಾಮನಿಗೆ ಏನು ಹೇಳ್ಬೇಡಣ. ಹೇಳಿದ್ರೆ ದೊಡ್ಡ ಜಗಳ ಆಗ್ತದಣ್ಣ. ಏನು ಹೇಳ್ಬೇಡಣ, ನಿನ್ ಕಾಲಕ್ಕೆ ಬೀಳ್ತೀನಣ್ಣ. ಹೋಗ, ಯಾ ನನ್ನ ಮಗರು ಹೇಳ್ತಾನೆ. ಹೋಗ ನೀನು. ಅಲ್ಲಣ್ಣ, ಶಾನ್ ಬಗ್ರು ನಮ್ಗೆ ಮೋಸ ಮಾಡ್ಬಿಟ್ಟಣ್ಣ. ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಎದುರುಗಡೆ ಕರ್ಕೊಂಬಂದು ನಿಲ್ಸವ್ರಲ್ಲ, ಇದು ಯಾವ್ದಣ್ಣ ನ್ಯಾಯ? ಯಾಕ ಸಾಯಿಸ್ಬೇಕು? ನೋಡ, ತಿಕ್ಕಾಬಾಯಿ ಮುಚ್ಕೊಂಡು ಇತ್ತೋ ಸಮ. ಇಲ್ಲ ಅಂತಂದ್ರೆ ಏಟ್ಗಳು ಬೀಳ್ತವೆ. ನಮ್ಮ ರಾಮನಿಗಿನ್ನೇ ನಾವು ಒಂಚೂರು ತೊಂದರೆ ಆದ್ರೂ ನಾನು ಸುಮ್ಮನೆ ಇರಲ್ಲ. ನಿಂಗೆ ಇಲ್ಲಿ ಇಷ್ಟ ಇತ್ತೋ ಇರೋ, ಇಲ್ಲ ನೀನು ಎಂಟ್ರನ್ನ ಕರ್ಕೊಂಡು ಬೆಂಗಳೂರು ಪೇಟ್ಕೋಗು. ಹೆಂಗೆ ಓದಿದ್ಯಲ್ಲ, ಕೆಲಸ ಸಿಕ್ಕ ಸೇರ್ಕೋಗು. ಸುಮ್ಮನೆ ಇಲ್ಲಿ ತಲೆ ತಿನ್ಬೇಡ ನೀನು. ನೀನು ಹಿಂಗಂದ್ರೆ ಹೆಂಗಣ್ಣ? ಬಿಡ. ನೋಡ್ದೇನಪ್ಪ ರಾಮಣ್ಣ, ಎಂಥ ಕಾಲ. ಹಾಂ, ನೋಡ್ತಾ ಇದ್ದೀನಿ ಶಾನ್ ಬಗ್ರೆ, ನೋಡ್ತಾ ಇದ್ದೀನಿ. ಇವಾಗಿನ ಕಾಲದಾಗ ಯಾರನ್ನೂ ನಂಬಕ್ಕೆ ಆಗಲ್ಲಲ್ಲ ಶಾನ್ ಬಗ್ರೆ. ಯಾರನ್ನ ಶಾನ್ ಬಗ್ರೆ ನಂಬೋದು? ಭಾರಿ ವಿಚಿತ್ರ ಕಾಲನಪ್ಪ. ನಮ್ಮ ಕಾಲದಾಗ ಆಣೆ ಪ್ರಮಾಣಗಳಾಗ ಜೀವನ ಸಾಕ್ತಾ ಇತ್ತಪ್ಪ. ಇವಾಗ ಆಣೆ ಪ್ರಮಾಣಗಳಾಗ ಜೀವನ ಸಾಕ್ತಾ ಇಲ್ಲ. ಆಣೆ ಪ್ರಮಾಣಗಳು ಎಲ್ಲೋ ಹೋಗಿ ಮಡ್ಕಕ್ಕೆ ಸೇರ್ಕೊಂಬಿಟ್ಟಿದ್ವು. ನಮ್ಮ ಕಾಲದಾಗ ತಾಯಿ ಮೇಲೆ ಆಣೆ ಇಕ್ಕಿದ್ರಿಂದ ಅದೇ ಒಂದು ದೊಡ್ಡ ಇದು ನಮ್ಗೆ. ನಮ್ಮ ಅಮ್ಮನ ಮೇಲೆ ಆಣೆ ಇಕ್ಕಿದಿರಪ್ಪ, ನಾವು ಆ ತಪ್ಪು ಮಾಡಬಾರ್ದಪ್ಪ ಅಂತ ಇದ್ರಿ. ಇವಾಗಿಲ್ಲಪ್ಪ, ಕಾಲ ವಿಚಿತ್ರ ಆಗೋಗ್ಬಿಟ್ಟದೆ ನೋಡಪ್ಪ ರಾಮಣ್ಣ. ನಾನು ಹೇಳೋದು ಒಂದೇ ಮಾತು, ನಿನ್ನ ಹುಷಾರಾಗಿ ನೀನಿರಬೇಕು. ಇನ್ಮೇಲೆ ಮೈಯೆಲ್ಲ ಕಣ್ಣಾಗಿರಬೇಕು. ಇಷ್ಟು ದಿವಸದಿಂದ ಒಂದು ಜೀವ ಇತ್ತು, ಇವಾಗ ನಿಂಕಂತ ಇನ್ನೊಂದು ಜೀವ ಅದೇ. ಆ ಜೀವಕ್ಕೋಸ್ಕರನಾದರೂ ನೀನು ಮೈಯೆಲ್ಲ ಕಣ್ಣಾಗಿ ಕಂಡಿರಬೇಕು. ಸರಿ ಶಾನ್ ಬಗ್ರೆ, ಆಯಿತು. ಒಂದು ಸತಿ ಏಟು ತಿಂದಮೇಲೆ ಇನ್ನೊಂದು ಸತಿ ಆ ಏಟು ಬೀಳೋಕ್ಕೆ ಅವಕಾಶ ಮಾಡಿಕೊಡಲ್ಲ.